ಹಲೋ ಎಲ್ಲರಿಗೂ. ಈ ವಿಡಿಯೋದಲ್ಲಿ ನಾವು ಜಾವಾ ಸ್ಕ್ರಿಪ್ಟ್ ಕೀವರ್ಡ್ಸ್ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ ಮತ್ತು ಅದರ ಡಿಫರೆನ್ಸಸ್ ನ ನೋಡೋಣ. ನೀವು ಯಾವಾಗೆಲ್ಲ ವೇರಿಯಬಲ್ ನ ಡಿಕ್ಲೇರ್ ಮಾಡಬೇಕು, ವೇರಿಯಬಲ್ ಕಿಂತ ಮುಂಚೆ ಒಂದು ಕೀವರ್ಡ್ ನ ಕೊಡಬೇಕಾಗುತ್ತೆ. ವ್ಯಾರ್ ಆದ್ರೂ ಕೊಡ್ಬೋದು, ಲೆಟ್ ಆದ್ರೂ ಕೊಡ್ಬೋದು, ಕಾನ್ಸ್ಟ್ ಆದ್ರೂ ಕೊಡ್ಬೋದು. ಬೇರೆ ಕೀವರ್ಡ್ಸ್ ಕೊಡಂಗಿಲ್ಲ, ಬರೀ 3 ಕೀವರ್ಡ್ಸ್ ಮಾತ್ರ ಕೊಡ್ಬೋದು. ಓಕೆ, ಇವಾಗ ಫಸ್ಟ್ ನಾವು ಇದ್ರ ಡಿಫರೆನ್ಸ್ ನೋಡೋಣ. ವ್ಯಾರ್ ಅಂದ್ರೆ ಏನು, ಲೆಟ್ ಅಂದ್ರೆ ಏನು, ಕಾನ್ಸ್ಟ್ ಅಂದ್ರೆ ಏನು ಅಂತ. Okay, yeah, so it is working. So we'll be able to see the good. Okay, ಸೊ ಫಸ್ಟ್ ಇದ್ರ ಡಿಫರೆನ್ಸ್ ನೋಡೋಣ. ವ್ಯಾರ್, ಲೆಟ್ ಮತ್ತು ಕಾನ್ಸ್ಗೆ ಡಿಫರೆನ್ಸ್ ಏನಂತ. ಸೊ ಫಸ್ಟ್ ಆಫ್ ಆಲ್ ಇಲ್ಲಿ ಸಿಂಪಲ್ ಆಗಿ ಹೇಳ್ತೇವೆ, ವ್ಯಾರ್ ಬಂದ್ಬಿಟ್ಟು ಓಲ್ಡ್ ವೇ ಆಫ್ ಡಿಕ್ಲೇರಿಂಗ್ ದ ವೇರಿಯಬಲ್ ಅಂಡ್ ಲೆಟ್ ಬಂದು ಬ್ಲಾಕ್ ಸ್ಕೋಪ್ ಇದೆ, ಕಾನ್ಸ್ ಬಂದು ಕೆನಾಟ್ ಚೇಂಜ್ ವ್ಯಾಲ್ಯೂ ಅಂತ ಇದೆ. ಬಟ್ ನಾನು ಕ್ಲಿಯರ್ ಆಗಿ ಡಿಫ್ರೆನ್ಸಸ್ ಕೊಡ್ತೀನಿ, ಯಾವಾಗ ನೀವು ವ್ಯಾರ್ನ ಯೂಸ್ ಮಾಡ್ಬೋದು, ಯಾವಾಗ ನೀವು ಲೆಟ್ನ ಯೂಸ್ ಮಾಡ್ಬೋದು, ಕಾನ್ಸ್ನ ಯೂಸ್ ಮಾಡ್ಬೋದು ಅಂತ. ಸೊ ನೋಡಿ, ಇವಾಗ ಫಸ್ಟ್ ಪಾಯಿಂಟ್ ಬಂದ್ಬಿಟ್ಟು ರೀಡಿಕ್ಲರೇಷನ್ ಅಂತ ಬರುತ್ತೆ. ಇವಾಗ ಇದು ಡಿಫ್ರೆನ್ಸಸ್ ಆಯ್ತಾ, ಇಂಟರ್ವ್ಯೂದಲ್ಲಿ ಕೂಡ ತುಂಬಾ ಕೇಳ್ತಾರೆ ಈ ಕ್ವೆಶನ್. ಸೊ ರೀಡಿಕ್ಲರೇಷನ್ ಅಂದ್ರೆ ಏನು, ರೀಇನಿಷಿಯಲೈಸೇಷನ್ ಅಂದ್ರೆ ಏನು, ರೀಇನಿಷಿಯಲೈಸೇಷನ್ ಅಂತ ಕೂಡ ಇದೆ. ಅಂಡ್ ದೆನ್ ಮೂರನೇದು ಬಂದು ಹಾಯ್ಸ್ಟಿಂಗ್ ನೋಡೋಣ, ಹಾಯ್ಸ್ಟಿಂಗ್ ಅಂದ್ರೆ ಏನು. ಅಂಡ್ ನಾಲ್ಕನೇದು ಬಂದು ಕ್ಲಿಯರಿಂಗ್ ವ್ಯಾಲ್ಯೂ ಇನಿಷಿಯಲಿ. ಅಂಡ್ ಲಾಸ್ಟ್ ಪಾಯಿಂಟ್ ಬಂದ್ಬಿಟ್ಟು ಸ್ಕೋಪ್. ಲಾಸ್ಟ್ ಪಾಯಿಂಟ್ ಬಂದು ಓಕೆ. ಸೊ ಈ ಪಾಯಿಂಟ್ಸ್ ಬೇಸಿಸ್ ಮೇಲೆ ನಾವು ವ್ಯಾರ್ ಯಾವ ತರ ಇದೆ, ಲೆಟ್ ಯಾವ ತರ ಇದೆ, ಕಾನ್ಸ್ಟ್ ಯಾವ ತರ ಇದೆ ಅಂತ ಡಿಸೈಡ್ ಆಗೋಣ. ಓಕೆ, ಸೊ ಫಸ್ಟ್ ಆಫ್ ಆಲ್ ಡಿಕ್ಲರೇಷನ್, ರೀಡಿಕ್ಲರೇಷನ್. ರೀಡಿಕ್ಲರೇಷನ್ ಅಂದ್ರೆ ಏನು ನೋಡಿ, ಇವಾಗ ನಾನು ಇಲ್ಲಿ ಡಿಕ್ಲೇರ್ ಮಾಡಿದ್ದೇವಲ್ಲ, ವ್ಯಾರ್ನೇ ತಗೊಳ್ಳಿ. ಸೊ ಇದನ್ನ ನಾನು ಇಲ್ಲಿ ರಿಮೂವ್ ಮಾಡ್ತೀನಿ, ಆಯ್ತಾ. ಹಾ, ಸೊ ನೋಡಿ, ಇವಾಗ ಇದು ಬಂದು ನಾನು ಡಿಕ್ಲರೇಷನ್ ಕೊಟ್ಟಿದ್ದೀನಿ, ಅಂದ್ರೆ ಆ ವೇರಿಯಬಲ್ಗೆ ಒಂದು ಡಿಕ್ಲರೇಷನ್ ಕೊಟ್ಟಿದ್ದೀನಿ. ಸೊ ಇವಾಗ ಎ ಬಂದ್ಬಿಟ್ಟು ಏನ್ ಡಿಕ್ಲರೇಷನ್ ಕೊಟ್ಟಿರೋದು, ವ್ಯಾರ್ ಅಂತ ಡಿಕ್ಲೇರ್ ಮಾಡಿದ್ದೀನಿ. ಸೊ ನಾನು ನೆಕ್ಸ್ಟ್ ಲೈನ್ ಅಲ್ಲಿ ಏನ್ ಮಾಡ್ತೀನಿ ಗೊತ್ತಾ, ನೆಕ್ಸ್ಟ್ ಲೈನ್ ಅಲ್ಲಿ ಮತ್ತೆ ಡಿಕ್ಲೇರ್ ಮಾಡ್ತೀನಿ ಅದೇ ವೇರಿಯಬಲ್ಗೆ, ವ್ಯಾರ್ ಎ ಈಕ್ವಲ್ ಟು 10 ಅಂತ, ಆರ್ 20, ಸಮ್ ನ್ಯೂ ವ್ಯಾಲ್ಯೂ ಆಲ್ಸೋ ಯು ಕ್ಯಾನ್ ಪ್ರೊವೈಡ್. ಓಕೆ, ಅಂಡ್ ಇನ್ನೊಂದು ವಿಷಯ ಹೇಳ್ಬೇಕು ನಾನು, ನೋಡಿ ಇಲ್ಲಿ ಜಾವಾ ಸ್ಕ್ರಿಪ್ಟು ಸಿಂಟ್ಯಾಕ್ಟಿಕಲಿ ತುಂಬಾ ಸ್ಟ್ರಿಕ್ಟ್ ಲ್ಯಾಂಗ್ವೇಜ್ ಅಲ್ಲ. ಓಕೆ, ಸೊ ಹಾಗಾಗಿ ನೀವು ಲಾಸ್ಟ್ ಅಲ್ಲಿ ಸೆಮಿಕೋಲನ್ ಕೊಟ್ಟರು ನಡೆಯುತ್ತೆ, ಕೊಟ್ಟಿಲ್ಲ ಅಂದ್ರೂ ನಡೆಯುತ್ತೆ. ನಾನು ನೋಡಿ ಇಲ್ಲಿ ಕೊಟ್ಟಿಲ್ಲ, ಎ ಈಕ್ವಲ್ ಟು 10, ಎ ಈಕ್ವಲ್ ಟು 20. ಸೊ ಅದರಿಂದ ಏನು ಡಿಫ್ರೆನ್ಸ್ ಇಲ್ಲ. ಓಕೆ, ಸೊ ನೀವು ಕೊಟ್ಟರು ನಡೆಯುತ್ತೆ, ಕೊಟ್ಟಿಲ್ಲ ಅಂದ್ರೂ ನಡೆಯುತ್ತೆ. ಕೊಟ್ಟರು ಓಕೆ, ಸೊ ಐ ಪ್ರೊವೈಡ್ ಇಟ್, ನೋ ಇಶ್ಯೂಸ್. ಆರ್ ಈವನ್ ಇಫ್ ಐ ಡೋಂಟ್ ಪ್ರೊವೈಡ್ ಇಟ್, ಡಸಂಟ್ ಮ್ಯಾಟರ್. ಓಕೆ, ಸೊ ಇವಾಗ ನೋಡಿ, ನಾನು ಡಿಕ್ಲರೇಷನ್ ಮಾಡಿದ್ದೀನಿ, ಮತ್ತೆ ಇಲ್ಲೇನ್ ಮಾಡಿದೀನಿ ಗೊತ್ತಾ, ರೀಡಿಕ್ಲರೇಷನ್ ಮಾಡಿ. ಅಂದ್ರೆ ಒಂದ್ಸತಿ ವೇರಿಯಬಲ್ಗೆ ಒಂದ್ಸತಿ ಕೀವರ್ಡ್ ನ ಡಿಕ್ಲೇರ್ ಮಾಡಿದ್ಮೇಲೆ ಮತ್ತೆ ನೀವು ಏನಕ್ಕೆ ಡಿಕ್ಲೇರ್ ಮಾಡ್ತಾ ಇದ್ದೀರಾ, ಇಟ್ಸ್ ನಾಟ್ ರಿಕ್ವೈರ್ಡ್, ರೈಟ್. ಸೊ ಲೈಕ್ ಒಂದು ಏನೋ ಒಂದು ಮನುಷ್ಯಗೆ ಆಡಿಯೋ ಒಂದು ಹೆಸರು ಇದೆ, ಮತ್ತೆ ಆ ಹೆಸರು ಇದೆ, ಮತ್ತೆ ಅದನ್ನ ಅವ್ರಿಗೆ ಇನ್ನೊಂದು ಹೆಸರು ಇಡೋದು, ಇಟ್ ವಿಲ್ ನಾಟ್ ಮೇಕ್ ಸೆನ್ಸ್, ರೈಟ್. ಸೊ ಅದೇ ರೀತಿ ಇಲ್ಲಿ ಕೂಡ ಒಂದ್ಸತಿ ಆಲ್ರೆಡಿ ಡಿಕ್ಲೇರ್ ಆದ್ಮೇಲೆ ರೀಡಿಕ್ಲೇರ್ ಮಾಡೋ ಅವಶ್ಯಕತೆ ಇಲ್ಲ. ಬಟ್ ವ್ಯಾರ್ ಇಂದ ನೀವು ರನ್ ಮಾಡಿದ್ರೆ ಔಟ್ಪುಟ್ ಸಿಗುತ್ತಾ, ದಟ್ಸ್ ದ ಕ್ವೆಶನ್. ಎಸ್, ಔಟ್ಪುಟ್ ಸಿಗ್ತಾ ಇದೆ. ಹಂಗಂದ್ರೆ ಏನು, ವ್ಯಾರ್ ಅಲ್ಲಿ ನೀವು ರೀಡಿಕ್ಲೇರ್ ಮಾಡಬಹುದು. ಓಕೆ, ಸೊ ನಾನು ಇಲ್ಲಿ ಬರೀತೀನಿ ನೋಡಿ, ವ್ಯಾರ್ ಅಲೋಸ್ ಅಂತ ಬರೀತೀನಿ. ಓಕೆ, ಸೊ ಇದನ್ನ ನಾನು ಲೆಟಲ್ ಮಾಡ್ತೀನಿ, ಆಯ್ತಾ. ಲೆಟಲ್ ಮಾಡ್ತೀನಿ. ಒಂದು ಕೆಲಸ ಮಾಡ್ತೀನಿ ನಾನು, ಇದನ್ನ ನಾನು ಕಮೆಂಟ್ ಔಟ್ ಮಾಡ್ಬೋದಲ್ಲ ನೋಡಿ. ಕಮೆಂಟ್ ಅಂದ್ರೆ ಬರ್ದ್ಬಿಡ್ತೀನಿ, // this will comment the line of or information. ನೀವು ಯಾವಾಗಾದ್ರೂ ನೀವು ಕೋಡ್ನ ಕೂಡ ಕಮೆಂಟ್ ಮಾಡ್ಬೋದು. ಓಕೆ, ಈ ರೀತಿ ಮಾಡ್ಬೋದು, ಅಥವಾ /* ಕೂಡ ಮಾಡ್ಬೋದು. /* ದೆನ್ */ ಈ ರೀತಿ ಕೂಡ ಮಾಡ್ಬೋದು. */ ಈ ರೀತಿ ಕೂಡ ಕಮೆಂಟ್ ಮಾಡ್ಬೋದು. ಅಂಡ್ ಮಲ್ಟಿಪಲ್ ಲೈನ್ಸ್ ಆಫ್ ಕೋಡ್ ಆರ್ ಇನ್ಫಾರ್ಮೇಶನ್.
ಇವಾಗ ನೋಡಿ ಮಲ್ಟಿಪಲ್ ಲೈನ್ಸ್ ಇದೆಯಲ್ಲ, ನಾನು ಇಷ್ಟು ಕವರ್ ಮಾಡ್ತೀನಿ, ಕಾಪಿ ಮಾಡ್ಬಿಟ್ಟು ನಾನು ಶಿಫ್ಟ್ ಆಲ್ಟ್ ಎ ಮಾಡ್ತೀನಿ. ಶಿಫ್ಟ್ ಆಲ್ಟ್ ಎ ನೋಡಿ, ಇವಾಗ ಇದು ಕಮೆಂಟ್ ಆಗಿದೆ. ಸೊ ಇದಕ್ಕೆ ಏನು ಬರ್ದಿದ್ದು ನಾನು, ಶಿಫ್ಟ್ ಆಲ್ಟ್ ಎ. ಓಕೆ, ಶಿಫ್ಟ್ ಆಲ್ಟ್ ಎ ಮಾಡಿದ್ರೆ ಮಲ್ಟಿಪಲ್ ಲೈನ್ಸ್ ಆಫ್ ಕೋಡ್ ಕಮೆಂಟ್ ಆಗುತ್ತೆ. ಓಕೆ, ಸೊ ಇವಾಗ ದ್ಯಾಟ್ಸ್ ಅಬೌಟ್ ಇಟ್. ಆ್ಯಂಡ್ ಸಿಂಗಲ್ಸ್ ಇದು ಬರಬೇಕಂದ್ರೆ, ಫಾರ್ ಎಕ್ಸಾಂಪಲ್ ನೀವು ಇಲ್ಲೊಂದು ಲೈನ್ ಬರ್ತೀರ ಅನ್ಕೊಳ್ಳಿ, ಲೆಟ್ ಎ ಈಕ್ವಲ್ ಟು 10. ನೀವು ಬರೀ ಸಿಂಗಲ್ ಲೈನ್ ಆಫ್ ಕೋಡ್ನ ಕಮೆಂಟ್ ಮಾಡಬೇಕಂದ್ರೆ ಕಾಪಿ ಮಾಡ್ತೀರಾ ಆ್ಯಂಡ್ ಕಂಟ್ರೋಲ್ ಸ್ಲ್ಯಾಶ್. ಓಕೆ, ಸೊ ಸಿಂಗಲ್ ಲೈನ್ ಆಫ್ ಕೋಡ್ನ ಕಮೆಂಟ್ ಮಾಡಬೇಕಂದ್ರೆ ಕಂಟ್ರೋಲ್ ಸ್ಲ್ಯಾಶ್ ಅಷ್ಟೇ. ಸೊ ಆ ರೀತಿ ನೀವು ಕಮೆಂಟ್ ಔಟ್ ಮಾಡ್ಬೋದು. ಓಕೆ, ಡನ್. ಸೊ ಇವಾಗ ನಾವು ಲೆಟ್ ಕೀವರ್ಡ್ ಬಗ್ಗೆ ನೋಡೋಣ. ಓಕೆ, ಲೆಟ್ ಅಲ್ಲಿ ರೀಡಿಕ್ಲರೇಷನ್ ಅಲೋ ಮಾಡುತ್ತೋ ಇಲ್ಲ ಅಂತ ನೋಡೋಣ. ಲೆಟ್ ಎ ಈಕ್ವಲ್ ಟು 20 ಅಂತ ಕೊಡ್ತೀನಿ. ಓಕೆ, ಸೊ ಈ ವ್ಯಾಲ್ಯೂಸ್ನ ನೋಡಬೇಡಿ, ಇಲ್ಲಿ ವೇರಿಯೇಬಲ್ಗೆ ನಾನು ಏನು ಡಿಕ್ಲೇರ್ ಮಾಡಿದ್ದೀನಿ ಅದನ್ನು ಅಬ್ಸರ್ವ್ ಮಾಡಿ. ನೋಡಿ, ಎ ವೇರಿಯೇಬಲ್ಗೆ ಲೆಟ್ ಅಂತ ಆಲ್ರೆಡಿ ಡಿಕ್ಲೇರ್ ಮಾಡಿದ್ದೀನಿ, ಮತ್ತೆ ಎ ವೇರಿಯೇಬಲ್ಗೆ ಲೆಟ್ ಅಂತ ಡಿಕ್ಲೇರ್ ಮಾಡ್ತಾ ಇದ್ದೀನಿ. ಸೊ ಇಸ್ ದಟ್ ರೈಟ್? ನೋಡಿ, ಇಲ್ಲಿ ಎರರ್ ಮೆಸೇಜ್ ಬರ್ತಾ ಇದೆ ಆಲ್ರೆಡಿ. ಆ್ಯಂಡ್ ಕಂಟ್ರೋಲ್ CLG ಟ್ಯಾಬ್ ಪ್ರಿಂಟ್ ಸ್ಟೇಟ್ಮೆಂಟ್ನ ಯೂಸ್ ಮಾಡ್ತೀನಿ. ಸೊ ನಾನು ಪ್ರಿಂಟ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ, ಬಟ್ ಎರರ್ ಮೆಸೇಜ್ ಬರ್ತಾ ಇದೆ. ಫಸ್ಟ್ ಆಫ್ ಆಲ್ ದಿಸ್ ಇಸ್ ಡಿಕ್ಲರೇಷನ್, ಆ್ಯಂಡ್ ಇಲ್ಲೇನು ಮಾಡ್ತಾ ಇದ್ದೀನಿ, ಇದು ಬಂದು ರೀಡಿಕ್ಲರೇಷನ್ ಅಲ್ವಾ, ರೀಡಿಕ್ಲರೇಷನ್. ಆ್ಯಂಡ್ ಇದು ಅಲೋ ಮಾಡ್ತಾ ಇದೆಯಾ, ನಾಟ್ ಅಲೋಯಿಂಗ್. ಇಲ್ಲಿ ಕ್ಲಿಯರಾಗಿ ಎರರ್ ಮೆಸೇಜ್ ಬರ್ತಾ ಇದೆ ಅಲ್ವಾ. ಸೊ ಇಲ್ಲೇನಂತ ಬರೆಯೋಣ, ಲೆಟ್ ಡಸ್ ನಾಟ್ ಅಲೋ ಅಂತ ಬರೀ. ಓಕೆ, ವ್ಯಾರ್ ಅಲೋ ಮಾಡ್ತು, ನಿಮ್ಗೇನು ಎರರ್ ಬಂದಿಲ್ಲ. ಓಕೆ, ಸೊ ಲೆಟ್ಟು ಅಲೋ ಮಾಡಲ್ಲ. ಓಕೆ, ಸೊ ಮತ್ತೆ ಇದನ್ನು ನಾನು ಕಮೆಂಟ್ ಮಾಡ್ತೀನಿ. ಕಮೆಂಟ್ ಮಾಡಿದ್ರೆ ನಿಮ್ಮ ಇಂಟರ್ಪ್ರೆಟರ್ ಏನಿದೆ, ಜಾವಾಸ್ಕ್ರಿಪ್ಟ್ ಇಂಟರ್ಪ್ರೆಟರ್, ಅದು ಇದನ್ನು ಎಕ್ಸಿಕ್ಯೂಟ್ ಮಾಡಲ್ಲ. ಓಕೆ, ಸೊ ಹೇಗೆ ಕಮೆಂಟ್ ಔಟ್ ಮಾಡೋದು, ಮಲ್ಟಿಪಲ್ ಲೈನ್ಸ್ ಆಫ್ ಕೋಡ್ನ ಶಿಫ್ಟ್ ಆಲ್ಟ್ ಎ. ಡನ್, ಕಮೆಂಟ್ ಆಗಿದೆ ಇದು ಕೂಡ. ಮತ್ತೆ ಇವಾಗ ಕಾನ್ಸ್ಟ್ ಹೋಗ್ತೀನಿ. ಸೊ ಕಾನ್ಸ್ಟ್ ಎ ಈಕ್ವಲ್ ಟು 10 ಅಂತ ಹಾಗೆ ಕೊಡ್ತೀನಿ, ಮತ್ತೆ ಸೆಮಿಕೋಲನ್ ಕೊಡ್ತಾ ಇಲ್ಲ ನಾನು. ಇವಾಗ ಕೊಟ್ಟರು ನಡೆಯುತ್ತೆ, ಕೊಟ್ಟಿಲ್ಲ ಅಂದ್ರೂ ನಡೆಯುತ್ತೆ. ಓಕೆ, ಸೊ ಕಾನ್ಸ್ಟ್ ಎ ಈಕ್ವಲ್ ಟು 20 ಅಂತ ಕೊಡ್ತೀನಿ. ಆ್ಯಂಡ್ ನೆಕ್ಸ್ಟ್ ಲೈನಲ್ಲಿ ಕನ್ಸೋಲ್ ಡಾಟ್ ಲಾಗ್ ಆಫ್ ಎ ಮಾಡ್ತೀನಿ. ನೋಡಿ, ಮತ್ತೆ ಎರರ್ ಬರ್ತಾ ಇದೆ. ಸೊ ಒಂದ್ಸತಿ ಡಿಕ್ಲೇರ್ ಮಾಡಿದ್ದೀನಿ, ಡಿಕ್ಲರೇಷನ್ ಕೊಟ್ಟಿದ್ದೀನಿ, ನಾನು ಮತ್ತೆ ರೀಡಿಕ್ಲರೇಷನ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಸೊ ದ್ಯಾಟ್ ಈಸ್ ಅ ಪ್ರಾಬ್ಲಮ್. ಸೊ ಹಿಯರ್ ಇದು ಕೂಡ ಅಲೋ ಮಾಡ್ತಾ ಇಲ್ಲ. ಸೊ ಕಾನ್ಸ್ಟ್ ಕೂಡ ಅಲೋ ಮಾಡಲ್ಲ, ಕಾನ್ಸ್ಟ್ ಡಸ್ ನಾಟ್ ಅಲೋ. ಓಕೆ, ಸೊ ರೀಡಿಕ್ಲರೇಷನ್ ನೋಡಿದ್ದೀವಿ. ರೀಡಿಕ್ಲರೇಷನ್ ಯಾವ್ದು ಅಲೋ ಮಾಡುತ್ತೆ, ವ್ಯಾರ್ ಮಾತ್ರ ಅಲೋ ಮಾಡುತ್ತೆ, ಲೆಟ್ ಮತ್ತು ಕಾನ್ಸ್ಟು ಅಲೋ ಮಾಡಲ್ಲ. ಓಕೆ, ಪಾಯಿಂಟ್ ನಂಬರ್ 1. ಓಕೆ, ಸೊ ಡನ್ ವಿತ್ ಇಟ್. ಸೊ ಇದನ್ನು ಕೂಡ ನೀವು ಕಮೆಂಟ್ ಮಾಡಬೇಕಾದ್ರೆ ಮಾಡ್ಬೋದು, ಶಿಫ್ಟ್ ಆಲ್ಟ್ ಎ ಅಂತ ಕಮೆಂಟ್ ಮಾಡಿ, ಡನ್. ಬಟ್ ಈ ಪಾಯಿಂಟ್ ಎಲ್ಲರಿಗೂ ಕ್ಲಿಯರ್ ಆಗಿರಬೇಕು, ರೀಡಿಕ್ಲರೇಷನ್ ಅಂದರೆ ಏನಂತ. ಸೊ ಅದೇ ರೀತಿ ನಾನು ರೀಇನಿಷಿಯಲೈಸೇಷನ್ ಮಾಡ್ತೀನಿ. ಸೊ ರೀಇನಿಷಿಯಲೈಸೇಷನ್ಗೆ ನಾನು ಇನ್ನೊಂದು ಫೈಲ್ ಕ್ರಿಯೇಟ್ ಮಾಡ್ತೀನಿ. ಸೊ ಕೀವರ್ಡ್ ರೀಇನಿಷಿಯಲೈಸೇಷನ್ ಅಂತ ಕೊಟ್ಬಿಡ್ತೀನಿ ಫೈಲ್ ನೇಮ್. .js ಕೀವರ್ಡ್ ರೀಇನಿಷಿಯಲೈಸೇಷನ್. ಓಕೆ, ಕೊಟ್ಟಿದ್ದೀನಿ. ಆ್ಯಂಡ್ ನೀವು ಈ ಪಾಯಿಂಟ್ಸ್ನ ಅಬ್ಸರ್ವ್ ಮಾಡ್ತಾ ಇರಿ, ನಾನು ಇಲ್ಲೇ ಬರಿತಾ ಇರ್ತೀನಿ ಆಯಿತಾ. ಇನಿಷಿಯಲೈಸೇಷನ್ ಯಾವ್ದು ಅಲೋ ಮಾಡುತ್ತೆ, ಯಾವ್ದು ಅಲೋ ಮಾಡಲ್ಲ ಅಂತ ಇಲ್ಲೇ ಬರಿತಾ ಇರ್ತೀನಿ. ಸೊ ಇಲ್ಲಿ ನಾವೇನು ನೋಡಿದ್ದೀವಿ, ರೀಡಿಕ್ಲರೇಷನ್ ನೋಡಿದ್ವಿ. ಓಕೆ, ಇವಾಗ ರೀಇನಿಷಿಯಲೈಸೇಷನ್ ಅಂದರೆ ನೋಡಿ, ವ್ಯಾರ್ ಎ ಈಕ್ವಲ್ ಟು 10 ಅಂತ ಕೊಡ್ತೀನಿ. ಫಾರ್ ಎಕ್ಸಾಂಪಲ್ ಸಮ್ ವೇರಿಯಬಲ್ ನೇಮ್ ಅಲ್ಲಿ, ರೈಟ್, ನಾನು 10 ಅಂತ ಎ ಅಂತ ಕೊಟ್ಟಿದ್ದೀನಿ ವೇರಿಯಬಲ್ ನೇಮ್. ಈಗ ನಾನು ಅದೇ ವೇರಿಯಬಲ್ಗೆ ಇವಾಗ ಡಿಕ್ಲೇರ್ ಮಾಡಲ್ಲ ಈ ಸತಿ. ಓಕೆ, ರೀಡಿಕ್ಲೇರ್ ಮಾಡಲ್ಲ ನಾನು. ಓಕೆ, ಸೊ ಇದಿದೆಯಲ್ಲ, ಸೊ 10ನ ನೀವು ಅಸೈನ್ ಮಾಡಿದ, ದಿಸ್ ಇಸ್ ಕಾಲ್ಡ್ ಆಸ್ ಇನಿಷಿಯಲೈಸೇಷನ್. 10ನ ನೀವು ಎ ಒಳಗಡೆ ಅಸೈನ್ ಮಾಡಿದ್ರೆ ದಿಸ್ ಇಸ್ ಕಾಲ್ಡ್ ಆಸ್ ಇನಿಷಿಯಲೈಸೇಷನ್. ಸೊ ಅದೇ ವೇರಿಯಬಲ್ಗೆ ನಾನು ಇವಾಗ ಹೊಸ ವ್ಯಾಲ್ಯೂ ಕೊಡ್ತೀನಿ, ದಿಸ್ ಇಸ್ ಕಾಲ್ಡ್ ಆಸ್ ರೀಇನಿಷಿಯಲೈಸೇಷನ್. ನೋಡಿ, ಇದು ಮಾತ್ರ ಅಬ್ಸರ್ವ್ ಮಾಡಿ, ಕೀವರ್ಡ್ನ ಅಬ್ಸರ್ವ್ ಮಾಡಬೇಡಿ. ಸೊ 10ನ ನೀವು ಎ ಒಳಗಡೆ ಕೊಟ್ಟರೆ ಇನಿಷಿಯಲೈಸೇಷನ್, 20ನ ಎ ಒಳಗಡೆ ಕೊಟ್ಟರೆ ಇದು ರೀಇನಿಷಿಯಲೈಸೇಷನ್. ಅಂದರೆ ಅದೇ ವೇರಿಯಬಲ್ಗೆ ಯು ಆರ್ ಅಸೈನಿಂಗ್ ಸಮ್ ನ್ಯೂ ವ್ಯಾಲ್ಯೂ. ಓಕೆ, ದಿಸ್ ಇಸ್ ಕಾಲ್ಡ್ ಆಸ್ ವಾಟ್, ಇನಿಷಿಯಲೈಸೇಷನ್. ಓಕೆ, ಸೊ ಇದೇನು, ಇದು ಬಂದು ರೀಇನಿಷಿಯಲೈಸೇಷನ್. ಓಕೆ, ಸೊ ಇವಾಗ ವ್ಯಾರ್ ಬಂದು ರೀಇನಿಷಿಯಲೈಸ್ನ ಸಪೋರ್ಟ್ ಮಾಡುತ್ತಾ ನೋಡೋಣ. ಸೊ ಕನ್ಸೋಲ್ ಡಾಟ್ ಲಾಗ್ ಆಫ್ ಎ, ಅದೇ ವೇರಿಯಬಲ್ ನೇಮ್ ಕೊಡಬೇಕು ಆಯಿತಾ. ಆ್ಯಂಡ್ ಅಬ್ಸರ್ವ್ ಮಾಡಿ, ಆ್ಯಂಡ್ ರೀಡಿಕ್ಲೇಷನ್ ಮಾಡಿಲ್ಲ ಇವಾಗ. ಸೊ ದಿಸ್ ಇಸ್ ನಾಟ್ ಕಾನ್ಸೆಪ್ಟ್ ರಿಲೇಟೆಡ್ ಟು ರೀಡಿಕ್ಲೇಷನ್, ಇಟ್ ಈಸ್ ಕಂಪ್ಲೀಟ್ಲಿ ಇನಿಷಿಯಲೈಸೇಷನ್ ಆ್ಯಂಡ್ ರೀಇನಿಷಿಯಲೈಸೇಷನ್. ನಾನು ಇವಾಗ ರನ್ ಮಾಡ್ತೀನಿ, 20 ಬರ್ತಾ ಇದೆ. ಸೊ ಬೇಸಿಕಲಿ
where allows ಓಕೆ. ಸೊ ಇದು ಕಮೆಂಟ್ ಮಾಡಿದೀನಿ, ಇದು ರನ್ ಆಗಲ್ಲ ಆಯ್ತಾ. ಸೊ ಡೋಂಟ್ ವರಿ ಅಬೌಟ್ ಇಟ್. ಸೊ ಯಾವ್ದು ಅನ್ಕಮೆಂಟ್ ಆಗಿದೆ ಅದು ಮಾತ್ರ ರನ್ ಆಗುತ್ತೆ. ಓಕೆ, ಸೊ ನಾನು ಇಲ್ಲಿ ಬರೆದು ಬಿಡ್ತೀನಿ ಆಯ್ತಾ. ಸೊ ರೀಇನಿಷಿಯಲೈಸೇಷನ್ ಬಂದು ವ್ಯಾರ್ ಅಲೋ ಮಾಡುತ್ತೆ, ವ್ಯಾರ್ ಅಲೋಸ್. ಆ್ಯಂಡ್ ಇಲ್ಲಿ ವೇರಿಯಬಲ್ಸ್ ಡೆಮೋ ಅಂತಂತಲ್ಲ, ನಾನು ಇದನ್ನು ಡಿಕ್ಲರೇಷನ್ ಅಂತ ನೇಮ್ ಚೇಂಜ್ ಮಾಡ್ತೀನಿ. ನೋಡಿ, ಒಂದು ವೇಳೆ ಫೈಲ್ ನೇಮ್ನ ನೀವು ಚೇಂಜ್ ಮಾಡಬೇಕಂದ್ರೆ ಅದು ಕೂಡ ಮಾಡ್ಬೋದು. ಹೇಗೆ? ರೈಟ್ ಕ್ಲಿಕ್ ಮಾಡಿ ರೀನೇಮ್ ಮಾಡಿ. ಸೊ ಇಲ್ಲೇನಂತ ಕೊಡ್ತೀನಿ ಅಂದರೆ ರೀಡಿಕ್ಲರೇಷನ್ ಅಂತ ಕೊಟ್ಬಿಡ್ತೀನಿ. ಕೀವರ್ಡ್ ರೀಡಿಕ್ಲರೇಷನ್, ಎಸ್. ಓಕೆ, ಆ ರೀತಿ ನೀವು ಫೈಲ್ ನೇಮ್ ಕೂಡ ಚೇಂಜ್ ಮಾಡ್ಬೋದು. ಸೊ ಕೀವರ್ಡ್ ರೀಡಿಕ್ಲರೇಷನ್ ನೋಡಿದ್ದೀವಿ, ಸ್ಪೆಲ್ಲಿಂಗ್ ಮಿಸ್ಟೇಕ್ ಇದೆ, ಕೀವರ್ಡ್ ರೀಡಿಕ್ಲರೇಷನ್. ಓಕೆ, ಡನ್. ರೀಡಿಕ್ಲರೇಷನ್ ಇಸ್ ಡನ್. ನಾವು ರೀಇನಿಷಿಯಲೈಸೇಷನ್ ನೋಡ್ತಾ ಇದ್ದೀವಿ. ಅದೇ ರೀತಿ ನೋಡಿ, ನಾನು ಲೆಟ್ ಕೂಡ ಮಾಡ್ತೀನಿ. ಸೊ ಲೆಟ್ನ ಕಮೆಂಟ್ ಮಾಡಲ್ಲ, ಬೇರೆ ವೇರಿಯೇಬಲ್ಸ್ ಕೊಡ್ತೀನಿ. ಅದೇ ವೇರಿಯೇಬಲ್ ಕೊಡೋ ಥರ ಇಲ್ಲ. ಓಕೆ, ಸೊ ನಾನು ಇವಾಗ ಏನು ಕೊಡ್ತೀನಿ, ಸಿ ಕೊಡ್ತೀನಿ. ಸಿ ಈಕ್ವಲ್ ಟು ಸಮ್ ವ್ಯಾಲ್ಯೂ ಕ್ಯಾನ್ ಪ್ರೊವೈಡ್ ಎನಿಥಿಂಗ್, ದೆನ್ ಡಿ ಈಕ್ವಲ್ ಟು 20 ಕೊಡ್ತೇನೆ. ಓಕೆ, ನಾವು console.log of I'll access. ಓಕೆ, ಸೇಮ್ ವೇರಿಯೇಬಲ್ ಕೊಡಬೇಕು, ಸೇಮ್ ವೇರಿಯೇಬಲ್. ಓಕೆ, so this part is what? This is initialization. and ಈಗ ನೀವು ಮಾಡ್ತಾ ಇರೋದು ರೀಇನಿಷಿಯಲೈಸೇಷನ್. ಏನಾ? ಸೊ ಲೆಟ್ ಅಲೋ ಮಾಡೋದಾ ನೋಡೋಣ. ಸೊ ಏನಿಲ್ಲ, ಜಸ್ಟ್ ರನ್ ಮಾಡಿ ಔಟ್ಪುಟ್ ನೋಡಿ. ಓಕೆ, ಸೊ ಮೇಲೆ ಬಂದು ಫಸ್ಟ್ ಔಟ್ಪುಟ್ ಬಂದ್ಬಿಟ್ಟು ವ್ಯಾರ್ದು, ಸೆಕೆಂಡ್ ಬಂದು ಲೆಟ್ದು. ಸೊ ಲೆಟ್ ಕೂಡ ಅಲೋ ಮಾಡೋದು. ಓಕೆ, ಸೊ ಇದೇ ರೀತಿ ಕಾನ್ಸ್ಟ್ ನೋಡೋಣ. ಕಾನ್ಸ್ಟ್ ಡಿ ಈಕ್ವಲ್ ಟು 10 ಮತ್ತು ಡಿ ಈಕ್ವಲ್ ಟು 20 ಅಂತ ಮಾಡ್ತೀನಿ. ಮತ್ತು ನಾನು console.log of ಡಿ ಮಾಡ್ತೀನಿ. ಫಸ್ಟ್ಲಿ ಇನಿಷಿಯಲೈಸೇಷನ್ ಮಾಡಿದ್ದೀನಿ, ಆ್ಯಂಡ್ ಮತ್ತೆ ರೀಇನಿಷಿಯಲೈಸೇಷನ್ ಮಾಡ್ತಾ ಇದ್ದೀನಿ. ಓಕೆ, ಸೊ ಇಲ್ಲಿ ಏನಾಗುತ್ತೆ ನೋಡೋಣ, ರನ್ ಮಾಡೋಣ. ಡಿ ಬರ್ತಾ ಇದೆ ಅಲ್ಲ ನಾನು ಔಟ್ಪುಟ್ ನೋಡಿ, ಡಿ ಬರ್ತಾ ಇಲ್ಲ. ಸೊ ಅದೇನು ಮಾಡ್ತಾ ಇದೆ ಅಂದರೆ ಇನಿಷಿಯಲೈಸೇಷನ್ ಈಸ್ ನಾಟ್ ಅಲೋಡ್, ಕಾನ್ಸ್ಟ್ ಡಸ್ ನಾಟ್ ಅಲೋ. ಓಕೆ, ಸೊ ಕಾನ್ಸ್ಟ್ ಏನು ಮಾಡುತ್ತೆ, ಅಲೋ ಮಾಡಲ್ಲ ರೀಇನಿಷಿಯಲೈಸೇಷನ್ನ. ಓಕೆ, ಸೊ ಡನ್. ಸೊ ಅದನ್ನು ಇಲ್ಲಿ ಡಿಕ್ಲೇರ್ ಮಾಡಿಬಿಡ್ತೀನಿ, ಬರೆದ್ಬಿಡ್ತೀನಿ ಇಲ್ಲಿ. ವ್ಯಾರ್ ಅಲೋಸ್ ಲೆಟ್ ಕೂಡ ಅಲೋ ಮಾಡುತ್ತೆ, ಬಟ್ ಕಾನ್ಸ್ಟ್ ಡಸ್ ನಾಟ್ ಅಲೋ. ದಟ್ ಈಸ್ ದ ಇಶ್ಯೂ ವಿತ್ ಕಾನ್ಸ್ಟ್ ಓವರ್ ದೇರ್. ಸೊ ಕಾನ್ಸ್ಟ್ ಅಲೋ ಮಾಡಲ್ಲ. ದೆನ್ ಕಮಿಂಗ್ ಟು ಹಾಯ್ಸ್ಟಿಂಗ್. ಓಕೆ, ಒಂದು ಹೊಸ ಫೈಲ್ ಕ್ರಿಯೇಟ್ ಮಾಡ್ತೀನಿ, ಹಾಯ್ಸ್ಟಿಂಗ್ demo.js ಅಂತ ಆಯಿತಾ. ಸೊ ಹಾಯ್ಸ್ಟಿಂಗ್ ಅಂದರೆ ನೀವು ಡಿಕ್ಲೇರ್ ಮಾಡೋಕ್ಕಿಂತ ಮುಂಚೆನೇ ನೀವು ವೇರಿಯೇಬಲ್ನ ಆಕ್ಸೆಸ್ ಮಾಡೋಕ್ಕೆ ಟ್ರೈ ಮಾಡ್ತಿದ್ದೀರಾ. ಫಾರ್ ಎಕ್ಸಾಂಪಲ್ ವ್ಯಾರ್ ಎ ಈಕ್ವಲ್ ಟು 10 ಅಂತ ಕೊಡ್ತೀನಿ. ಓಕೆ, ಸೊ ಈಗ ತಾನೇ ಆಕ್ಸೆಸ್ ಮಾಡಬೇಕು. ಸೊ ಒಂದ್ಸತಿ ಡಿಕ್ಲೇರ್ ಮಾಡಿ ಇನಿಷಿಯಲೈಸೇಷನ್ ಮಾಡಿದ್ಮೇಲೆ ನೀವು ಆಕ್ಸೆಸ್ ಮಾಡಬೇಕು. ಬಟ್ ಇವಾಗ ಏನು ಮಾಡ್ತೀನಿ ಅಂದರೆ ನಾನು ಇಲ್ಲಿ ಆಕ್ಸೆಸ್ ಮಾಡ್ತೀನಿ. ಇದನ್ನು ಹಾಯ್ಸ್ಟಿಂಗ್ ಅಂತ ಹೇಳ್ತೀವಿ. ಓಕೆ, ಹಾಯ್ಸ್ಟಿಂಗ್ ಅಂದರೆ ಏನು? ಸೊ ಯು ಆರ್ ಟ್ರೈಂಗ್ ಟು ಆಕ್ಸೆಸ್ ದ ವೇರಿಯೇಬಲ್ ಬಿಫೋರ್ ಡಿಕ್ಲರೇಷನ್ ಆ್ಯಂಡ್ ಇನಿಷಿಯಲೈಸೇಷನ್. ಸೊ ಡಿಕ್ಲೇರ್ ಮತ್ತು ಇನಿಷಿಯಲೈಸೇಷನ್ ಮಾಡೋಕ್ಕಿಂತ ಮುಂಚೆನೇ ನೀವು ಟ್ರೈ ಮಾಡ್ತಿದ್ದೀರಾ ಇದನ್ನು ಆಕ್ಸೆಸ್ ಮಾಡೋದಕ್ಕೆ. ಓಕೆ, ಸೊ ಇಲ್ಲಿ ಬರೀತೀನಿ ಹಾಯ್ಸ್ಟಿಂಗ್ ಅಂದರೆ ಏನಂತ. ಹಾಯ್ಸ್ಟಿಂಗ್ ಮೀನ್ಸ್ ಟ್ರೈಂಗ್ ಟು ಆಕ್ಸೆಸ್ ಅ ವೇರಿಯೇಬಲ್ ಬಿಫೋರ್ ಇನಿಷಿಯಲೈಸೇಷನ್ ಅಂತ ಹೇಳ್ತೀನಿ ಆಯಿತಾ. ಅಂದರೆ ಅದನ್ನು ಇನಿಷಿಯಲೈಸೇಷನ್ ಮಾಡೋಕ್ಕಿಂತ ಮುಂಚೆನೇ ನೋಡಿ, ವೇರಿಯೇಬಲ್ಗೆ ವ್ಯಾಲ್ಯೂ ಇನಿಷಿಯಲೈಸ್ ಮಾಡಿದ್ದೀರಾ. ಓಕೆ, ಅದಕ್ಕಿಂತ ಮುಂಚೆನೇ ನೀವು ಅದನ್ನು ಆಕ್ಸೆಸ್ ಮಾಡೋಕ್ಕೆ ಟ್ರೈ ಮಾಡ್ತಿದ್ದೀವಿ. ಬೇಸಿಕಲಿ ನಿಮಗೆ ಎರರ್ ಮೆಸೇಜ್ ಬರಬೇಕಿಲ್ಲಿ, ಬಟ್ ಬರ್ತಾ ಇದೆ ಇಲ್ಲ ಅಂತ ನೋಡೋಣ. ನೋಡಿ, ರನ್ ಮಾಡ್ತೀನಿ, ಅನ್ಡಿಫೈನ್ಡ್ ಅಂತ ಬರ್ತಾ ಇದೆ, ಬಟ್ ನಂಗೆ ಎರರ್ ಮೆಸೇಜ್ ಬೇಕಿತ್ತು. ಓಕೆ, ಬಟ್ ಇದು ಅನ್ಡಿಫೈನ್ಡ್ ಅಂತ ಬರ್ತದೆ. ಅನ್ಡಿಫೈನ್ಡ್ ಅಂದರೆ ಏನಂದರೆ ರೈಟ್ ನಾವು ಇಲ್ಲ, ಬಟ್ ಇನ್ ಫ್ಯೂಚರ್ ಯು ಮೈಟ್ ಆ್ಯಡ್ ದ ವ್ಯಾಲ್ಯೂ. ದಟ್ ಇಸ್ ವಾಟ್ ಇಟ್ ಮೀನ್ಸ್. ಓಕೆ, undefined means right now we don't have the value, in future we might add the value. Okay, so that is also not a good thing. Okay, so hoisting na where allow ಮಾಡ್ತಾ ಇದೆ.
ಅಲೋ ಅಂತ ನಾನು ಹೇಗೆ ಬರ್ತಿದ್ದೀನಿ ಅಂದರೆ ನನಗೆ ಎರರ್ ಮೆಸೇಜ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೆ, ಬಟ್ ಎರರ್ ಮೆಸೇಜ್ ಬರ್ತಾ ಇಲ್ಲ. ಇದೇನು ಹೇಳ್ತಾ ಇದೆ, ಅನ್ಡಿಫೈನ್ಡು. ಅಂದರೆ ಇವಾಗ ಅನ್ಡಿಫೈನ್ಡು, ಫ್ಯೂಚರ್ಲಿ ನಾನು ಡಿಫೈನ್ ಮಾಡ್ಬೋದು ಅಂತ. ಓಕೆ, ಸೊ ಇವಾಗ ನಾನು ಏನು ಮಾಡ್ತೀನಿ ಅಂದರೆ ಹಾಸ್ಟಿಂಗಲ್ಲಿ ವ್ಯಾರ್ ಅಲೋ ಮಾಡ್ತಾ ಇದೆ. ಓಕೆ, ಸೊ ಇವಾಗ ಅದೇ ರೀತಿ ಲೆಟ್ಗೆ ಹೋಗೋಣ. ಸೊ ಲೆಟಲ್ಲಿ ಏನಾದರೂ ನಮಗೆ ಎರರ್ ಮೆಸೇಜ್ ಬರ್ತಾ ನೋಡೋಣ. ಓಕೆ, ಸೊ ಲೆಟಲ್ಲಿ ಅದೇ ಥರ ಲೆಟ್ ಬಿ ಈಕ್ವಲ್ ಟು 20 ಅಂತ ಕೊಡ್ತೀನಿ, ಒಂದು ವೇರಿಯೇಬಲ್ಗೆ ಒಂದು ವ್ಯಾಲ್ಯೂ ಕೊಡ್ತೀನಿ, ಆ್ಯಂಡ್ ಲೆಟ್ ಮಿ ಟ್ರೈ ಟು ಆಕ್ಸೆಸ್ ಇಟ್. ಓಕೆ, ಆಕ್ಸೆಸ್ ಬಿ ಹಿಯರ್. ಆ್ಯಂಡ್ ಈ ಹೆಡ್ಲೈನ್ ನಾನು ಕಮೆಂಟ್ ಮಾಡಿಬಿಡೋಣ. ಹೇಗೆ ಕಮೆಂಟ್ ಮಾಡೋದು, ಮಲ್ಟಿಪಲ್ ಲೈನ್ಸ್ನ ಶಿಫ್ಟ್ ಆಲ್ಟ್ ಎ, ಡನ್. ಓಕೆ, ಸೊ ಇವಾಗ ನೀವು ರನ್ ಮಾಡಿ. ಓಕೆ, ನೋಡಿ ಎರರ್ ಮೆಸೇಜ್ ಬರ್ತಾ ಇದೆ. ಏನಂತ ಬರ್ತಾ ಇದೆ, ಕೆನಾಟ್ ಆಕ್ಸೆಸ್ ಬಿ ಬಿಫೋರ್ ಇನಿಷಿಯಲೈಸೇಷನ್ ಅಂತ ಬರ್ತಾ ಇದೆ. ಅಂದರೆ ನೀವು ಇದನ್ನ ಆಕ್ಸೆಸ್ ಮಾಡೋದಕ್ಕಾಗಲ್ಲ ಇನಿಷಿಯಲೈಸೇಷನ್ ಮಾಡೋಕ್ಕಿಂತ ಮುಂಚೆ. ಓಕೆ, ಸೊ ದಟ್ ಮೀನ್ಸ್ ಲೆಟ್ ಡಸ್ ನಾಟ್ ಅಲೋ. ಓಕೆ, ಹಾಸ್ಟಿಂಗ್ನ ಅಲೋ ಮಾಡಲ್ಲ. ಸೊ ಇಲ್ಲಿ ಬರೆದು ಬಿಡ್ತೀನಿ. ಸೊ ವ್ಯಾರ್ ಅಲೋ ಮಾಡುತ್ತೆ, ಲೆಟ್ ಡಸ್ ನಾಟ್ ಅಲೋ. ಓಕೆ, ಸೊ ಅದೇ ರೀತಿ ಈಗ ಕಾನ್ಸ್ಟ್ ನೋಡೋಣ, ಕಾನ್ಸ್ಟಲ್ಲಿ ಏನಾಗುತ್ತೆ ಅಂತ. ಸೊ ಅದೇ ರೀತಿ ಇದನ್ನ ಕೂಡ ಕಮೆಂಟ್ ಔಟ್ ಮಾಡ್ತೀನಿ. ಹೇಗೆ, ಕಾಪಿ ಇಟ್, ಶಿಫ್ಟ್ ಆಲ್ಟ್ ಎ, ಆ್ಯಂಡ್ ಕಾನ್ಸ್ಟ್ ಸಿ ಈಕ್ವಲ್ ಟು 30 ಅಂತ ಕೊಡ್ತೀನಿ, ಸಮ್ ವ್ಯಾಲ್ಯೂ ಐ ಪ್ರೊವೈಡ್. ಲೆಟ್ ಮೀ ಟ್ರೈ ಟು ಆಕ್ಸೆಸ್ ಇಟ್ ಬಿಫೋರ್ ಇನಿಷಿಯಲೈಸೇಷನ್. ಸೊ ಇದನ್ನು ನಾನು ಇನಿಷಿಯಲೈಸೇಷನ್ ಮಾಡೋಕ್ಕಿಂತ ಮುಂಚೆ ಆಕ್ಸೆಸ್ ಮಾಡೋಕ್ಕೆ ಟ್ರೈ ಮಾಡ್ತಿದ್ದೀನಿ. ಇವಾಗ ರನ್ ಮಾಡಿದ್ರೆ ನೋಡಿ ಔಟ್ಪುಟ್ ಬರುತ್ತಾ ಇಲ್ಲ ಎರರ್ ಬರುತ್ತಾ ಅಂತ. ನಮಗೆ ಎರರ್ ಬರ್ತಾ ಇದೆ. ನೋಡಿ ಏನು ಹೇಳ್ತಾ ಇದೆ, ಕೆನಾಟ್ ಆಕ್ಸೆಸ್ ಸಿ ಬಿಫೋರ್ ಇನಿಷಿಯಲೈಸೇಷನ್. ಓಕೆ, ಸೊ ವಿ ಕಮ್ ಟು ಕನ್ಕ್ಲೂಷನ್ ದಟ್ ಕಾನ್ಸ್ಟ್ ಡಸ್ ನಾಟ್ ಅಲೋ. ಓಕೆ, ಸೊ ವ್ಯಾರ್ ಅಲೋ ಮಾಡುತ್ತೆ, ಲೆಟ್ ಮತ್ತೆ ಕಾನ್ಸ್ಟ್ ಅಲೋ ಮಾಡಲ್ಲ. ಓಕೆ, ಸೊ ದಟ್ ಈಸ್ ಅಬೌಟ್ ಹಾಸ್ಟಿಂಗ್. ಇವಾಗ ಇನ್ನೊಂದು ಡಿಫ್ರೆನ್ಸ್ ನೋಡೋಣ, ಅಸೈನಿಂಗ್ ವ್ಯಾಲ್ಯೂ ಇನಿಷಿಯಲಿ. ಓಕೆ, ಹಾಗೆ ಕೊಡ್ತಿದ್ದೀನಿ ನಾನು ನೇಮು, ಓಕೆ ವಿ ಕ್ಯಾನ್ ಪ್ರೊವೈಡ್ ಎನಿಥಿಂಗ್. ಬಟ್ ಏನಂದರೆ ಅಸೈನಿಂಗ್ ವ್ಯಾಲ್ಯೂ ಡಾಟ್ ಜೆ ಎಸ್ ಅಂತ ಕೊಟ್ಬಿಡ್ತೀನಿ, ಆಯಿತಾ. ಸೊ ಇದೇನಂದರೆ ಫಾರ್ ಎಕ್ಸಾಂಪಲ್ ನಾನು ಫಸ್ಟ್ ಡಿಕ್ಲೇರ್ ಮಾಡಿ ವ್ಯಾರ್ ಎ ಅಂತ, ನೆಕ್ಸ್ಟ್ ಲೈನಲ್ಲಿ ಕಂಟ್ರೋಲ್ ಝೆಡ್ ಮಾಡ್ತೀನಿ, ವ್ಯಾರ್ ಎ ಅಂತ. ಇವಾಗ ನೆಕ್ಸ್ಟ್ ಲೈನಲ್ಲಿ ನಾನು ಇನಿಷಿಯಲೈಸ್ ಮಾಡ್ತಾ ಇದ್ದೀನಿ ವ್ಯಾರ್ ಎ ಈಕ್ವಲ್ ಟು 10 ಅಂತ. ಆ್ಯಂಡ್ ಅದ್ರ ನೆಕ್ಸ್ಟಲ್ಲಿ ಐ ಆಮ್ ಟ್ರೈಂಗ್ ಟು ಆಕ್ಸೆಸ್ ಇಟ್. ನೋಡಿ ನಾನು ಏನು ಮಾಡ್ತೀನಿ ಅಂದರೆ ಫಸ್ಟು ಡಿಕ್ಲರೇಷನ್ ಮಾಡ್ತಾ ಇದ್ದೀನಿ, ಆಮೇಲೆ ಇನಿಷಿಯಲೈಸೇಷನ್ ಮಾಡ್ತಾ ಇದ್ದೀನಿ, ಆಮೇಲೆ ಅದನ್ನು ಆಕ್ಸೆಸ್ ಮಾಡ್ತಾ ಇದ್ದೀನಿ. ಆಕ್ಸೆಸ್ ವೇರಿಯಬಲ್ ವ್ಯಾಲ್ಯೂ. ಓಕೆ, ಸೊ ವೇರಿಯಬಲ್ ವ್ಯಾಲ್ಯೂನ ಇವಾಗ ನಾನು ಆಕ್ಸೆಸ್ ಮಾಡ್ತೀನಿ. ಫಸ್ಟು ಡಿಕ್ಲರೇಷನ್ ಮಾಡಿದೆ, ಆಮೇಲೆ ಇನಿಷಿಯಲೈಸೇಷನ್ ಮಾಡಿದೆ, ಆಮೇಲೆ ವೇರಿಯಬಲ್ ವ್ಯಾಲ್ಯೂನ ಆಕ್ಸೆಸ್ ಮಾಡೋಕ್ಕೆ ಟ್ರೈ ಮಾಡ್ತಿದ್ದೀನಿ. ಇದು ಓಕೆನಾ? ಲೆಟಲ್ಲಿ ಇದು ಅಲೋಡ್ ಇದೆಯಾ? ರನ್ ಮಾಡಿ ಔಟ್ಪುಟ್ ಬಂದರೆ ಅಲೋಡ್ ಇದೆ ಅಂತ ಅರ್ಥ. ಎಸ್, ಅಲೋಡ್ ಇದೆ. ಸೊ ಈ ರೀತಿ ನೀವು ಅಸೈನಿಂಗ್ ವ್ಯಾಲ್ಯೂ ಇನಿಷಿಯಲಿ. ಓಕೆ, ಬಟ್ ನಾವು ಅರ್ಲಿಯರ್ ಏನು ಮಾಡ್ತಾ ಇದ್ರಿ, ನಾವು ಹೀಗೆ ಬರೀತಿರಲ್ಲ, ವ್ಯಾರ್ ಎ ಈಕ್ವಲ್ ಟು 10 ಹೀಗೆ ಬರೀತಾ ಇದ್ರಿ. ಬಟ್ ಇವಾಗ ನಾನು ಏನು ಮಾಡಿದೆ, ಫಸ್ಟು ಡಿಕ್ಲೇರ್ ಮಾಡಿದೆ, ಆಮೇಲೆ ಇನಿಷಿಯಲೈಸೇಷನ್ ಮಾಡಿದೆ, ಆಮೇಲೆ ವ್ಯಾಲ್ಯೂನ ಆಕ್ಸೆಸ್ ಮಾಡಿದೆ, ಆ ರೀತಿ ಮಾಡಿದೆ. ಈಗ ಲೆಟಲ್ಲಿ ಅದೇ ಥರ ಮಾಡ್ಬೋದಾ, ಚೆಕ್ ಮಾಡೋಣ. ಲೆಟ್ ಬಿ ಅಂತ ವೇರಿಯೇಬಲ್ನ ಡಿಕ್ಲೇರ್ ಮಾಡಿದ್ದೀನಿ, ಬಿ ಈಕ್ವಲ್ ಟು 20 ಅಂತ ಒಂದು ವ್ಯಾಲ್ಯೂ ಕೊಡ್ತೀನಿ, ದೆನ್ ಟ್ರೈ ಟು ಆಕ್ಸೆಸ್ ಇಟ್ ಲೇಟರ್, CLG ಟ್ಯಾಬ್ ಆ್ಯಂಡ್ ಬಿನ ಆಕ್ಸೆಸ್ ಮಾಡಿ. ಸೊ ಇದನ್ನು ನಾನು ಕಮೆಂಟ್ ಮಾಡ್ಬಿಡ್ತೀನಿ, ಇದು ಕೀವರ್ಡ್ಸ್ನ ಇಲ್ಲಿ ಈ ರೀತಿ ಮಾಡ್ತೀನಿ, /*. ಓಕೆ, ಸೊ ಇವಾಗ ಟ್ರೈ ಮಾಡಿ. ಸೊ ಫಸ್ಟು ಡಿಕ್ಲರೇಷನ್ ಮಾಡಿದ್ದೀನಿ, ಇಲ್ಲಿ ಸಪ್ರೇಟು ಇವಾಗ ಏನು ವ್ಯಾಲ್ಯೂ ಕೊಟ್ಟಿಲ್ಲ ಲೈನ್ ನಂಬರ್ 8ಅಲ್ಲಿ, ವ್ಯಾಲ್ಯೂ ಇಲ್ಲಿ ಕೊಟ್ಟಿದ್ದೀನಿ, ಇನಿಷಿಯಲೈಸೇಷನ್ ಇಲ್ಲಿ ಮಾಡಿದ್ದೀನಿ ನಾನು, ಆಯಿತಾ. ಆ್ಯಂಡ್ ಇಲ್ಲಿ ನಾನು ಆಕ್ಸೆಸ್ ಮಾಡ್ತಾಯಿದ್ದೀನಿ ವೇರಿಯಬಲ್ ವ್ಯಾಲ್ಯೂನ, ಆಕ್ಸೆಸ್ ವೇರಿಯಬಲ್ ವ್ಯಾಲ್ಯೂ. ಓಕೆ, ಇಸ್ ದ್ಯಾಟ್ ಓಕೆ ಇಸ್ ದ ಕ್ವಶನ್. ಸೊ ರನ್ ಮಾಡಿ. ಸೊ ಔಟ್ಪುಟ್ ಬರ್ತಾ ಇದೆ. ಸೊ ವ್ಯಾರ್ ಲೆಟಲ್ಲಿ ನೀವು ಫಸ್ಟ್ ಡಿಕ್ಲರೇಷನ್ ಮಾಡ್ಬೋದು, ಆಮೇಲೆ ಇನಿಷಿಯಲೈಸೇಷನ್ ಮಾಡ್ಬೋದು, ಆಮೇಲೆ ಯು ಕ್ಯಾನ್ ಆಕ್ಸೆಸ್ ಇಟ್. ವಾಟ್ ಅಬೌಟ್ ಇನ್ ಲೆಟ್? ಕಮೆಂಟ್ ಮಾಡ್ತೀನಿ ಇದನ್ನು. ಇವಾಗ ಕಾನ್ಸ್ಟ್ ಹೋಗೋಣ, ಕಾನ್ಸ್ಟ್ ಸಿ ಈಕ್ವಲ್ ಟು 10, ದೆನ್ ಐಲ್ ಪ್ರೊವೈಡ್ ಲೈಕ್ ಸಿ ಈಕ್ವಲ್ ಟು ಸಾರಿ
ಡಿಕ್ಲರೇಷನ್ ಮಾಡ್ತೀನಿ ಸಪ್ರೇಟ್ಲಿ. ಆ್ಯಂಡ್ ಇವಾಗ ನಾನು 30 ಅಂತ ಒಂದು ವ್ಯಾಲ್ಯೂ ಕೊಡ್ತೀನಿ. ಇನಿಷಿಯಲೈಸೇಷನ್ ನೆಕ್ಸ್ಟ್ ಲೈನ್ ಮಾಡ್ತಾ ಇದ್ದೀನಿ. ಆಮೇಲೆ ವೇರಿಯಬಲ್ ವ್ಯಾಲ್ಯೂನ ಆಕ್ಸೆಸ್ ಮಾಡ್ತಾ ಇದ್ದೀನಿ, ಸಿನ ಆಕ್ಸೆಸ್ ಮಾಡ್ತಾ ಇದ್ದೀನಿ. ಏನು ಮಾಡ್ತಾ ಇದ್ದೀನಿ ನಾನು, ಡಿಕ್ಲರೇಷನ್ ಫಸ್ಟ್ ಮಾಡಿದೆ ಆಯಿತಾ. ಆ್ಯಂಡ್ ಇಲ್ಲೇನು ಮಾಡಿದೆ, ಇನಿಷಿಯಲೈಸೇಷನ್ ನೆಕ್ಸ್ಟ್ ಮಾಡ್ತಾ ಇದ್ದೀನಿ, ಓಕೆನಾ. ಆಮೇಲೆ ಐ ಆಮ್ ಟ್ರೈಂಗ್ ಟು ಆಕ್ಸೆಸ್ ದ ವೇರಿಯಬಲ್ ವ್ಯಾಲ್ಯೂ. ಓಕೆ, ಸಿ ನಾನು ಇದೇ ಥರ ನಾನು ವ್ಯಾರ್ ಲೆಟಲ್ ಮಾಡಿದೆ, ನನಗೇನು ಎರರ್ ಬಂದಿಲ್ಲ, ಬಟ್ ಇಲ್ಲಿ ಎರರ್ ಬರ್ತಾ ಇದೆ. ಇದೇನು ಹೇಳ್ತಿದ್ದಾರೆ, ಕಾನ್ಸ್ಟ್ ಡಿಕ್ಲರೇಷನ್ ಮಸ್ಟ್ ಬಿ ಇನಿಷಿಯಲೈಸ್ಡ್. ಅಂದರೆ ಇದೇನು ಹೇಳ್ತದೆ ಅಂದರೆ, ಈ ರೀತಿ ನಾನು ಫಸ್ಟು ಡಿಕ್ಲೇರ್ ಮಾಡೋಕ್ಕಾಗಲ್ಲ, ಆಮೇಲೆ ಇನಿಷಿಯಲೈಸೇಷನ್ ನಾವು ಎಕ್ಸೆಪ್ಟ್ ಮಾಡಲ್ಲ. ಫಸ್ಟು ಡಿಕ್ಲೇರ್ ಮಾಡಿ ಆಮೇಲೆ ಇನಿಷಿಯಲೈಸೇಷನ್ ಮಾಡ್ತೀರಾ ಅಂದರೆ ಅದು ಎಕ್ಸೆಪ್ಟ್ ಮಾಡಲ್ಲ. ಕಾನ್ಸ್ಟು ಯಾವಾಗಲೂ ಹೀಗೆ ಕೊಡಬೇಕು ನೋಡಿ, ಕಾನ್ಸ್ಟ್ ಪಿ ಈಕ್ವಲ್ ಟು ಸಮಥಿಂಗ್ ಲೈಕ್ 40 and ಪ್ರೊವೈಡ್. ಓಕೆ, ಸೊ ಈ ರೀತಿ ಕೊಟ್ಟರೆ ಅದು ವರ್ಕ್ ಆಗುತ್ತೆ. ಓಕೆ ನೋಡಿ, ಇವಾಗ ಏನೋ ಎರರ್ ಮೆಸೇಜ್ ಬರ್ತಾ ಇಲ್ಲ. ಏನಕ್ಕಂದ್ರೆ ನಾನು ಡಿಕ್ಲರೇಷನ್ ಮತ್ತು ಇನಿಷಿಯಲೈಸೇಷನ್ ಒಂದೇ ಲೈನಲ್ಲಿ ಮಾಡಿದ್ದೀನಿ. ಕಾನ್ಸ್ಟ್ ಯಾವಾಗೆಲ್ಲ ನೀವು ಕಾನ್ಸ್ಟ್ನ ಯೂಸ್ ಮಾಡ್ತೀರಾ ಇದೇ ರೀತಿ ಕೊಡಬೇಕು. ಫಸ್ಟು ಡಿಕ್ಲೇರ್ ಮಾಡಿ ಆಮೇಲೆ ಇನಿಷಿಯಲೈಸೇಷನ್ ಮಾಡ್ತೀನಿ ಅಂದರೆ ಕಾನ್ಸ್ಟ್ ಎಕ್ಸೆಪ್ಟ್ ಮಾಡಲ್ಲ. ಓಕೆ, ಸೊ ಐ ಹೋಪ್ ಯು ಗಾಟ್ ದ ಡಿಫ್ರೆನ್ಸ್. ಓಕೆ, ಸೊ ಅಸೈನಿಂಗ್ ವ್ಯಾಲ್ಯೂ ಇನಿಷಿಯಲಿ. ಓಕೆ, ಸೊ ಅದನ್ನು ನಾನು ಇಲ್ಲಿ ಬರಿತೀನಿ. ಡಿಕ್ಲೇರಿಂಗ್ ವ್ಯಾಲ್ಯೂ ಇನಿಷಿಯಲಿ ವ್ಯಾರ್ and let not mandatory. Okay, const mandatory. ಓಕೆ, ಸೊ ವ್ಯಾರ್ ಮತ್ತು ಲೆಟಲ್ಲಿ ಅದು ಮ್ಯಾಂಡೇಟ್ರಿ ಇಲ್ಲ. ನೀವು ಸ್ಟಾರ್ಟಿಂಗಲ್ಲೇ ವ್ಯಾಲ್ಯೂನ ಕೊಡಬೇಕಂತ ಏನು ಅವಶ್ಯಕತೆ ಇಲ್ಲ. ಡಿಕ್ಲೇರಿಂಗ್ ವ್ಯಾಲ್ಯೂ ಇನಿಷಿಯಲಿ. ಓಕೆ, ಸೊ ಫಸ್ಟು ಡಿಕ್ಲೇರ್ ಮಾಡಿ ಆಮೇಲೆ ಇನಿಷಿಯಲೈಸ್ ಮಾಡಿ ಆಮೇಲೆ ಆಕ್ಸೆಸ್ ಮಾಡ್ಬೋದು. ಬಟ್ ಕಾನ್ಸ್ಟಲ್ಲಿ ನೀವು ವ್ಯಾಲ್ಯೂನ ಯಾವಾಗ ಡಿಕ್ಲೇರ್ ಮಾಡ್ತೀರಾ ಆವಾಗಲೇ ಕೊಡಬೇಕು. ಅದಕ್ಕೆ ನಾನು ಕಾನ್ಸ್ಟ್ ಮ್ಯಾಂಡೇಟ್ರಿ ಅಂತ ಕೊಟ್ಟಿದ್ದೀನಿ. ಓಕೆ, ಸೊ ಇವಾಗ ಲಾಸ್ಟ್ ಡಿಫ್ರೆನ್ಸ್ ನೋಡೋಣ, ಸ್ಕೋಪ್ ನೋಡೋಣ ಆಯಿತಾ. ಸೊ ಸ್ಕೋಪ್, ಸೊ ಇದೇನಕ್ಕೆ ಎರರ್ ಬರ್ತದೆ ಅಂದರೆ, ಇದು ಇಲ್ಲಿ ಎರರ್ ಇರೋದ್ರಿಂದ ಇಲ್ಲಿ ಕಾಣಿಸ್ತದೆ ಎರರ್ ಸ್ಯಾಲಿಡಿಂಗ್ ಇನ್ ರೆಡ್. ಕಮೆಂಟ್ ದಟ್ ಶಿಫ್ಟ್ ಆಲ್ಟ್ ಎ ಈ ರೀತಿ ಕಮೆಂಟ್ ಮಾಡಿ, ದಟ್ಸ್ ಓಕೆ. ಸೊ ಲಾಸ್ಟ್ ಡಿಫ್ರೆನ್ಸ್ ನೋಡೋಣ, ಕೀವರ್ಡ್ಸ್ ಸ್ಕೋಪ್ ಅಂತ. ಸ್ಕೋಪ್ ಕೀವರ್ಡ್ ಸ್ಕೋಪ್ .js. ಸ್ಕೋಪ್ ಬಂದು ಫಂಕ್ಷನಲ್ ಲೆವೆಲ್ ಅಂತ ಬರುತ್ತೆ, ಬ್ಲಾಕ್ ಲೆವೆಲ್ ಅಂತ ಬರುತ್ತೆ. ಇವಾಗ ಫಂಕ್ಷನಲ್ ಲೆವೆಲ್ ಅಂದರೆ ನಾನು ಫಂಕ್ಷನ್ ಕ್ರಿಯೇಟ್ ಮಾಡ್ತೀನಿ ನೋಡಿ, ಫಂಕ್ಷನ್ ಟೆಸ್ಟ್ ಅಂತ ಕ್ರಿಯೇಟ್ ಮಾಡ್ತೀನಿ. ಇದು ಫಂಕ್ಷನ್ ಆಯಿತಾ. ಇಲ್ಲೊಂದು ಬ್ಲಾಕ್ ಲೆವೆಲ್ ಕೂಡ ಕ್ರಿಯೇಟ್ ಮಾಡ್ತೀನಿ. ಇಫ್ ಅಂತ ಒಂದು ಕಂಡೀಷನ್ ಬರೆದಿದ್ದೀನಿ. ಇಲ್ಲಿ ಒಂದು ವೇರಿಯಬಲ್ ಡಿಕ್ಲೇರ್ ಮಾಡ್ತೀನಿ, ವ್ಯಾರ್ ಎ ಈಕ್ವಲ್ ಟು 10 ಅಂತ. ಓಕೆ, ಇವಾಗ ಈ ವೇರಿಯಬಲ್ ಬಂದು ಈ ಬ್ಲಾಕ್ ಬಿಲಾಂಗ್ ಆಗುತ್ತೆ. ಓಕೆ, ಇಲ್ಲಿ ನಾನು ಟ್ರೂ ಅಂತ ಕೊಡ್ತೀನಿ ಕಂಡೀಷನ್. ಓಕೆ, ಇವಾಗ ನಾನು ಈ ವೇರಿಯಬಲ್ ಅಂತ ಫಂಕ್ಷನಲ್ ಲೆವೆಲಲ್ಲಿ ಆಕ್ಸೆಸ್ ಮಾಡ್ತಾ ಇದ್ದೀನಿ. ಓಕೆ, ಸೊ ಇದು ಅಲೋ ಇದೆ ಅಂತ ನೋಡೋಣ. ಓಕೆ, ಇದು ಅಲೋ ಇದೆ ಅಂತ ನೋಡೋಣ. ಬೇಸಿಕಲಿ ಈ ವೇರಿಯಬಲ್ ಬಂದ್ಬಿಟ್ಟು ಬ್ಲಾಕ್ ಬಿಲಾಂಗ್ ಆಗುತ್ತೆ. ಈ ಪ್ರಿಂಟ್ ಸ್ಟೇಟ್ಮೆಂಟ್ ಬಂದ್ಬಿಟ್ಟು ಫಂಕ್ಷನ್ಗೆ ಬಿಲಾಂಗ್ ಆಗುತ್ತೆ, ಈ ಪರ್ಟಿಕ್ಯುಲರ್ ಫಂಕ್ಷನ್ಗೆ ಬಿಲಾಂಗ್ ಆಗುತ್ತೆ. ಸೊ ಇವಾಗ ನೋಡೋಣ ನಾವು ಇದನ್ನ ಆಕ್ಸೆಸ್ ಮಾಡ್ಬೋದಾ ಅಂತ. ಸೊ ಲೆಟ್ ಮೀ ಟ್ರೈ ಟು ರನ್ ದಿಸ್. ಓಕೆ, ಇದನ್ನ ನೀವು ರನ್ ಮಾಡಬೇಕಂದ್ರೆ ಫಂಕ್ಷನ್ ಟೆಸ್ಟ್ನ ಕಾಲ್ ಮಾಡಬೇಕಾಗುತ್ತೆ. ಇದು ಬಂದ್ಬಿಟ್ಟು ಫಂಕ್ಷನ್ಸ್ ಟಾಪಿಕ್ ಇದೆ. ಸೊ ಅಲ್ಲಿ ನೀವು ಡೀಟೇಲಾಗಿ ಕಲಿತೀರಾ, ಏನಕ್ಕೆ ನಡೀತೀವಿ ಬರ್ತಾ ಇದ್ದೀವಿ, ಫಂಕ್ಷನ್ ಅಂದರೆ ಏನು, ಇಫ್ ಕಂಡೀಷನ್ ಅಂದರೆ ಏನು ಅಂತ ನೀವು ಕಲಿತೀರಾ ಲೈಕ್ ಇನ್ ದ ಅಪ್ಕಮಿಂಗ್ ಕ್ಲಾಸಸ್. ಬಟ್ ಫಾರ್ ನೌ ಲೆಟ್ ಮೀ ರನ್ ದಿಸ್. ಓಕೆ, ನೋಡಿ ಔಟ್ಪುಟ್ ಸಿಗ್ತಾ ಇದೆ. ಅಂದರೆ ನಿಮ್ಮ ವೇರಿಯಬಲ್ ನೀವು ಬ್ಲಾಕಲ್ಲಿ ಬರೆದಿದ್ರು ಕೂಡ ನೀವು ಆಕ್ಸೆಸ್ ಮಾಡ್ಬೋದು. ಓಕೆ, ಅಟ್ ಅ ಫಂಕ್ಷನಲ್ ಲೆವೆಲ್. ಹಂಗಂದ್ರೆ ಏನರ್ಥ, ವೇರಿಯಬಲ್ ಬಂದ್ಬಿಟ್ಟು ನೀವು ಎಲ್ಲಿ ಬೇಕಾದರೂ ಆಕ್ಸೆಸ್ ಮಾಡ್ಬೋದು. ಅಂದರೆ ವೇರಿಯಬಲ್ ಇಸ್ ಅ ಫಂಕ್ಷನಲ್ ಲೆವೆಲ್ ಅಂತ ನಾವು ಕನ್ಕ್ಲೂಷನ್ಗೆ ಬರಬೇಕಾಗುತ್ತೆ. ಸೊ ವ್ಯಾರ್ ಇಸ್ ಫಂಕ್ಷನಲ್ ಲೆವೆಲ್, ಇಲ್ಲೇ ಬರೀತೀನಿ ಆಯಿತಾ. ವ್ಯಾರ್ ಇಸ್ ಫಂಕ್ಷನಲ್ ಲೆವೆಲ್. ಓಕೆ, ಫಂಕ್ಷನಲ್ ಲೆವೆಲ್ ಆರ್ ವ್ಯಾರ್ ಹ್ಯಾಸ್ ಫಂಕ್ಷನಲ್ ಲೆವೆಲ್ ಸ್ಕೋಪ್ ಅಂತ ಬರೀತೀನಿ. ವ್ಯಾರ್ ಹ್ಯಾಸ್ ಫಂಕ್ಷನಲ್ ಲೆವೆಲ್ ಸ್ಕೋಪ್ ಅಂದರೆ ಫಂಕ್ಷನಲ್ ಲೆವೆಲ್ ಅಂದರೆ ದೊಡ್ಡ ಸ್ಕೋಪ್ ಆಯಿತಾ. ಬ್ಲಾಕ್ ಸ್ಕೋಪ್ ಅಂದರೆ ತುಂಬ ಕಡಿಮೆ, ಅಂದರೆ ಇಲ್ಲಿ ಮಾತ್ರ ಅದು ಸ್ಕೋಪ್ ಇದೆ. ಇಲ್ಲಿಂದ ಇಲ್ಲಿಗೆ ಒಂದು ಬ್ಲಾಕು, ಆಮೇಲೆ ಈ ಕರ್ಲಿ ಬ್ರೇಸಿಂದ ಈ ಕರ್ಲಿ ಬ್ರೇಸ್ಗೆ ಒಂದು ಬ್ಲಾಕು. ಓಕೆ, ಸೊ ವ್ಯಾರ್ ಹ್ಯಾಸ್ ಫಂಕ್ಷನಲ್ ಲೆವೆಲ್ ಸ್ಕೋಪ್ ಅಂತ ಬರೀತೀನಿ, ಫಂಕ್ಷನಲ್ ಲೆವೆಲ್ ಸ್ಕೋಪ್. ಓಕೆ, ಆ್ಯಂಡ್ ಲೆಟ್ ಅದೇ ರೀತಿ ನಾನು ಲೆಟ್ ಮಾಡ್ತೀನಿ. ಇವಾಗ ನೋಡಿ ಏನಾಗುತ್ತೆ ಅಂತ ರನ್ ಮಾಡಿ ನೋಡಿ, ಎರರ್ ಬರ್ತಾ ಇದೆ. ಓಕೆ,
ಎರರ್ ಬರ್ತಾ ಇದೆ. ಅಂದ್ರೆ ನೀವು ಯಾರ ತರ ಇದನ್ನ ಫಂಕ್ಷನ್ ಲೆವೆಲ್ ಆಕ್ಸೆಸ್ ಮಾಡೋಕ್ಕಾಗಲ್ಲ. ಬಟ್ ಬ್ಲಾಕ್ ಅಲ್ಲಿ ನೀವು ಆಕ್ಸೆಸ್ ಮಾಡ್ಬೋದಾ? ನೋಡಿ, ಬ್ಲಾಕ್ ಅಲ್ಲಿ ಆಕ್ಸೆಸ್ ಮಾಡಕ್ ಟ್ರೈ ಮಾಡ್ತೀನಿ. ಬ್ಲಾಕ್ ಅಲ್ಲಿ ಸಿಗುತ್ತೆ ಔಟ್ಪುಟ್. ಓಕೆ, ಈ ಬ್ಲಾಕ್ ಅಲ್ಲಿ ಔಟ್ಪುಟ್ ಸಿಗ್ತಾ ಇದೆ. ಹಂಗಂದ್ರೆ ಏನು? ಲೆಟ್ ಹ್ಯಾಸ್ ಓನ್ಲಿ ಬ್ಲಾಕ್ ಲೆವೆಲ್ ಸ್ಕೋಪ್, ಬ್ಲಾಕ್ ಲೆವೆಲ್ ಸ್ಕೋಪ್ ಅಷ್ಟೇ. ಅದೇ ರೀತಿ ಕಾನ್ಸ್ಟ್ ನೋಡೋಣ ಇವಾಗ. ಓಕೆ, ಸೊ ಕಾನ್ಸ್ಟ್ನ ನೀವು ಫಂಕ್ಷನ್ ಲೆವೆಲ್ ಆಕ್ಸೆಸ್ ಮಾಡ್ಬೋದು ಅಥವಾ ಬ್ಲಾಕ್ ಲೆವೆಲಲ್ಲಿ ಆಕ್ಸೆಸ್ ಮಾಡ್ಬೋದು. ಸೊ ಈ ವೇರಿಯೇಬಲ್ನ ನಾನು ಕಾನ್ಸ್ಟ್ ಅಂತ ಡಿಕ್ಲೇರ್ ಮಾಡ್ತೀನಿ. ಓಕೆ, ಕಾನ್ಸ್ಟ್ ಅಲ್ಲಿ ಕೂಡ ನಿಮಗೆ ಎರರ್ ಮೆಸೇಜ್ ಬರುತ್ತೆ. ಎರರ್ ಮೆಸೇಜ್ ಬರ್ತಾ ಇದೆ, ಎ ಇಸ್ ನಾಟ್ ಡಿಫೈನ್ಡ್ ಅಂತ ಬರ್ತಾ ಇದೆ. ಸೊ ಫಂಕ್ಷನ್ ಲೆವೆಲ್ ಆಕ್ಸೆಸ್ ಮಾಡೋಕ್ಕಾಗ್ತಾ ಇಲ್ಲ. ಬ್ಲಾಕ್ ಲೆವೆಲಲ್ಲಿ ಆಕ್ಸೆಸ್ ಮಾಡ್ಬೋದಾ ಚೆಕ್ ಮಾಡಿ. ಬ್ಲಾಕ್ ಲೆವೆಲಲ್ಲಿ ನೀವು ಆಕ್ಸೆಸ್ ಮಾಡ್ಬೋದು. ಓಕೆ, ಸೊ ಕಾನ್ಸ್ಟ್ ಕೂಡ ಹ್ಯಾಸ್ ಓನ್ಲಿ ಬ್ಲಾಕ್ ಲೆವೆಲ್ ಸ್ಕೋಪ್, ಬ್ಲಾಕ್ ಲೆವೆಲ್ ಸ್ಕೋಪ್. ಓಕೆ, ಸೊ ಗೊತ್ತಾಯ್ತಲ್ಲ, ಬರೀ ವ್ಯಾರ್ಗೆ ಮಾತ್ರ ಫಂಕ್ಷನ್ ಲೆವೆಲ್ ಸ್ಕೋಪ್ ಇದೆ, ಲೆಟ್ ಮತ್ತೆ ಕಾನ್ಸ್ಟ್ಗೆ ಬ್ಲಾಕ್ ಲೆವೆಲ್ ಸ್ಕೋಪ್ ಮಾತ್ರ. ಓಕೆ, ಸ್ಕೋಪ್ ನೋಡಿದ್ರೆ ವ್ಯಾರ್ ಈಸ್ ಅಟ್ ಫಂಕ್ಷನಲ್ ಲೆವೆಲ್, ಲೆಟ್ ಅಂಡ್ ಕಾನ್ಸ್ಟ್ ಆರ್ ಅಟ್ ಬ್ಲಾಕ್ ಲೆವೆಲ್. ಓಕೆ, ಸೊ ಇದು ಬ್ಲಾಕ್ ಲೆವೆಲ್ ಇದೆ. ಸೊ ನೀವು ಇಷ್ಟು ಡಿಫ್ರೆನ್ಸ್ನ ಅಬ್ಸರ್ವ್ ಮಾಡಿದ್ರೆ ಗೈಸ್, ಇದು ಒಂದು ಕಾಮನ್ ಇಂಟರ್ವ್ಯೂ ಕ್ವಶನ್ ಕೂಡ ಹೌದು. ಕೀವರ್ಡ್ಸ್ ಡಿಫ್ರೆನ್ಸಸ್ ಅಂತ ಕೇಳ್ತಾರೆ. ಈ 5 ಪಾಯಿಂಟ್ಸ್ನ ಹೇಳ್ಬೋದು ನೀವು ಇಂಟರ್ವ್ಯೂದಲ್ಲಿ. ಓಕೆ, ರಿಡಿಕ್ಲರೇಷನ್, ರೀಇನಿಷಿಯಲೈಸೇಷನ್, ಹಾಸ್ಟಿಂಗ್, ಡಿಕ್ಲರೇಷನ್ ಆ್ಯಂಡ್ ಸ್ಕೋಪ್. ಸೊ ಈ 5 ಪಾಯಿಂಟ್ಸ್ನ ಹೇಳ್ಬೋದು. ಸೊ ಈ 5 ಪಾಯಿಂಟ್ಸ್ನ ಕೂಡ ನೀವು ಅಬ್ಸರ್ವ್ ಮಾಡಿದ್ರೆ, ಸೊ ವ್ಯಾರ್ ಎಲ್ಲ ಕಡೆ ಕೂಡ ಅಲೋ ಮಾಡ್ತಾ ಇದೆ. ಮೋಸ್ಟ್ ಆಫ್ ದ ಪ್ಲೇಸಸ್ ಇಟ್ ಇಸ್ ಅಲೋವಿಂಗ್. ಸೊ ಅಂದರೆ ವ್ಯಾರ್ ತುಂಬ ಸ್ಟ್ರಿಕ್ಟ್ ಇಲ್ಲ ಗೈಸ್. ಓಕೆ, ವ್ಯಾರ್ ಸ್ಟ್ರಿಕ್ಟ್ ಇಲ್ಲ, ಆಯಿತಾ. ಮತ್ತೆ ನೀವು ಕಾನ್ಸ್ಟ್ ನೋಡಿದ್ರೆ ತುಂಬ ನಾಟ್ ಅಲೋಡ್ ಅಂತ ಬರ್ತಾ ಇದೆ. ಡಸ್ ನಾಟ್ ಅಲೋ, ಡಸ್ ನಾಟ್ ಅಲೋ, ಡಸ್ ನಾಟ್ ಅಲೋ, ತುಂಬ ಡಸ್ ನಾಟ್ ಅಲೋ ಬರ್ತಾ ಇದೆ. ಅಂದರೆ ಇದು ತುಂಬ ಸ್ಟ್ರಿಕ್ಟು. ಸೊ ವ್ಯಾರ್ ಬಂದು ತುಂಬ ನಾಟ್ ಸ್ಟ್ರಿಕ್ಟ್. ಓಕೆ, ಸೊ ವ್ಯಾರ್ ಇಸ್ ನಾಟ್ ಅಟ್ ಆಲ್ ಸ್ಟ್ರಿಕ್ಟ್. ಓಕೆ, ವ್ಯಾರ್ ಕೀವರ್ಡ್ ಏನಿದೆ ತುಂಬ ಸ್ಟ್ರಿಕ್ಟ್ ಇಲ್ಲ ಅದು. ಓಕೆ, ಎಲ್ಲಾನು ಅಲೋ ಮಾಡ್ತಾ ಇದೆ. ಕಾನ್ಸ್ಟ್ ಬಂದು ಕಾನ್ಸ್ಟ್ ಇಸ್ ವೆರಿ ಸ್ಟ್ರಿಕ್ಟ್. ಓಕೆ, ಕಾನ್ಸ್ಟ್ ಇಸ್ ವೆರಿ ಸ್ಟ್ರಿಕ್ಟ್, ಅಂದರೆ ತುಂಬ ಲಿಮಿಟೇಷನ್ಸ್ ಇದೆ ಕಾನ್ಸ್ಟಲ್ಲಿ. ಬಟ್ ಲೆಟ್ ಬಂದು ತುಂಬ ಬ್ಯಾಲೆನ್ಸ್ ಇದೆ. ಲೆಟ್ ಇಸ್ ವೆರಿ ಬ್ಯಾಲೆನ್ಸ್ಡ್. ಓಕೆ, ಅಂದರೆ ಅದು ಯಾವುದನ್ನು ಅಲೋ ಮಾಡುತ್ತೆ ಅದನ್ನು ಮಾತ್ರ ಅಲೋ ಮಾಡುತ್ತೆ, ಬೇಕಿಲ್ಲದನ್ನ ಅಲೋ ಮಾಡುತ್ತೆ. ಓಕೆ, ತುಂಬ ಬ್ಯಾಲೆನ್ಸ್ಡ್ ಆಗಿದೆ. ಸೊ ಕೆಲವೊಂದು ಕಡೆ ಅಲೋ ಮಾಡಲ್ಲ, ರಿಡಿಕ್ಲರೇಷನ್ ಬೇಕಾಗಿಲ್ಲ ಸೊ ಅಲೋ ಮಾಡಲ್ಲ. ಆ್ಯಂಡ್ ರಿಇನಿಷಿಯಲೈಸೇಷನ್ ಇಂಪಾರ್ಟೆಂಟ್, ಅಲೋ ಮಾಡುತ್ತೆ. ಹಾಯ್ಸ್ಟಿಂಗ್ ಅವಶ್ಯಕತೆ ಇಲ್ಲ, ಅಲೋ ಮಾಡಲ್ಲ. ಓಕೆ, ಸೊ ಡಿಕ್ಲೇರಿಂಗ್ ವ್ಯಾಲ್ಯೂ ಇನಿಷಿಯಲಿ ಆಲ್ಸೋ ಇಟ್ ಇಸ್ ನಾಟ್ ಮೈಟಿ, ಸೊ ಇಟ್ ಇಸ್ ಗುಡ್ ಇನ್ ದ್ಯಾಟ್ ಕೇಸ್ ಆಲ್ಸೋ. ಓಕೆ, ಆ್ಯಂಡ್ ಲೆಟ್ ಸ್ಕೋಪ್ ಕೂಡ ಬ್ಲಾಕ್ ಲೆವೆಲ್ ಇದೆ. ಸೊ ಇಟ್ ಈಸ್ ವೆರಿ ಬ್ಯಾಲೆನ್ಸ್. ಸೊ ಹಾಗಾಗಿ ನಾವು ಲೆಟ್ನ ತುಂಬ ಕಾಮನ್ ಆಗಿ ಯೂಸ್ ಮಾಡ್ತೀವಿ. ಸೊ ವ್ಯಾರಿಂದ ನಾವು ಏನು ಜಾಸ್ತಿ ಯೂಸ್ ಮಾಡಲ್ಲ. ನೀವು ಮಾಡರ್ನ್ ಜಾವಾ ಸ್ಕ್ರಿಪ್ಟಲ್ಲಿ ನೋಡಿದ್ರೆ ವ್ಯಾರ್ ಬಂದು ತುಂಬ ಹಳೆ ಕೀವರ್ಡು. ಸೊ ಇದು ನಾಟ್ ಅಟ್ ಆಲ್ ಸ್ಟ್ರಿಕ್ಟ್ ಆ್ಯಂಡ್ ಇಟ್ ಇಸ್ ನಾಟ್ ರೆಕಮೆಂಡೆಡ್. ಓಕೆ, ದಿಸ್ ಓಲ್ಡ್ ಜಾವಾ ಸ್ಕ್ರಿಪ್ಟ್ ಕೀವರ್ಡ್. ತುಂಬ ಕಡೆ ನೀವು ಕಾನ್ಸ್ಟ್ ಮತ್ತು ಲೆಟ್ನೇ ನೋಡ್ತೀರಾ. ಕಾನ್ಸ್ಟ್ ಮತ್ತು ಲೆಟ್, ಕಾನ್ಸ್ಟ್ ಬಂದು ತುಂಬ ಸ್ಟ್ರಿಕ್ಟ್ ಕೀವರ್ಡ್ ಇದೆ. ಸೊ ಲೆಟ್ ಇಸ್ ಅ ವೆರಿ ಬ್ಯಾಲೆನ್ಸ್ ಕೀವರ್ಡ್. ಓಕೆ, ಸೊ ಇದೆರಡೂ ನೀವು ಯೂಸ್ ಮಾಡ್ಬೋದು. ಸೊ ನಾನು ಜಾಸ್ತಿ ಲೆಟ್ನೇ ಪ್ರಿಫರ್ ಮಾಡ್ತೀನಿ. ಓಕೆ, ಬಟ್ ಕಾನ್ಸ್ಟ್ ಯಾವಾಗ ಯೂಸ್ ಮಾಡ್ಬೋದು ಅಂದರೆ, ನೀವು ಒಂದು ವೇರಿಯಬಲ್ ವ್ಯಾಲ್ಯೂನ ಕಂಪ್ಲೀಟ್ಲಿ ಫಿಕ್ಸ್ಡ್ ಮಾಡಬೇಕಂತಂದರೆ, ಕಾನ್ಸ್ಟ್ ಅಂದರೆ ಲೈಕ್ ಕಾನ್ಸ್ಟೆಂಟ್. ಓಕೆ, ಅಂದರೆ ಒಂದು ವೇರಿಯಬಲ್ ವ್ಯಾಲ್ಯೂಗೆ ನೀವು ಬೇರೆ ಯಾವುದೇ ವ್ಯಾಲ್ಯೂ ನೀವು ಅಸೈನ್ ಮಾಡಬಾರ್ದು. ಆ ರೀತಿ ಆ ವ್ಯಾಲ್ಯೂನ ನೀವು ಫಿಕ್ಸ್ಡ್ ಮಾಡಬೇಕಂದ್ರೆ ಆ ಟೈಮಲ್ಲಿ ಕಾನ್ಸ್ಟ್ನ ಯೂಸ್ ಮಾಡ್ಬೋದು. ಓಕೆ, ಸೊ ಆವಾಗ ಕಾನ್ಸ್ಟ್ ತುಂಬ ಹೆಲ್ಪ್ ಇದೆ. ಅದರ್ವೈಸ್ ಲೆಟೇ ತುಂಬ ಹೆಲ್ಪ್ಫುಲ್ ಇದೆ. ಓಕೆ, ಸೊ ದಟ್ ಈಸ್ ಅಬೌಟ್ ದ ಡಿಫರೆನ್ಸಸ್ ಆಫ್ ದ ಕೀವರ್ಡ್ಸ್ ಗೈಸ್. ಓಕೆ, ಸೊ ಅಲ್ಲಿಗೆ ನಾನು ಈ ವಿಡಿಯೋನ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು ವೆರಿ ಮಚ್.